ಕಲೆನ ಜೀವನದ ಒಂದು ಭಾಗವಾಗಿ ನೋಡ್ಬೇಕೆ ಹೊರತು ಅದನ್ನೇ ಚಟವಾಗಿ ಮಾಡ್ಕೊಂಡ್ಬಿಟ್ರೆ ಇಂಥ ಪರಿಣಾಮ ಉಂಟಾಗತ್ತೆ. ಕಲೆಗೆ ಯಾವ ಮಿತಿನೂ ಇಲ್ಲ, ಆದ್ರೆ ಕಲಾವಿದೆಗೆ ಒಂದು ಮಿತಿ ಇರುತ್ತೆ. ಅದಕ್ಕೆ ತಂದೆಗೆ ಮಗಳಾಗಿದ್ದಾಗ ಬೇರೆ, ಗಂಡನಿಗೆ ಹೆಂಡತಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಬದಲಾದಾಗ ಬೇರೆ. ಅದನ್ನ ನೆನಪಲ್ಲಿಟ್ಕೊಂಡು ಪ್ರತಿಯೊಬ್ಬ ಕಲಾವಿದೆನೂ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಂದ್ ನಿಮಿಷ. ನಿಮ್ಮ ಉಪದೇಶ ನಂಗೊಂಚೂರು ಇಷ್ಟ ಆಗ್ಲಿಲ್ಲ. ನಿಮ್ಮ ಮಾತು ಕೇಳ್ತಿದ್ರೆ ಶೋಭಾ ಚಂದ್ರ ಅವ್ರ ಬಗ್ಗೆ ಮಾತಾಡೋದಕ್ಕೆ, ಆ ದೇವತೆನ ತಪ್ಪು ಅನ್ನೋದಕ್ಕೆ ನಿಮ್ಗೆ ಯಾವ ಅರ್ಹತೆನೂ ಇಲ್ಲ ಅಂತ ಅರ್ಥ ಆಯ್ತು. ನನಗ ನಿಮ್ಗೆ ನಿಮ್ಗೆ ಏನ್ ಗೊತ್ತು ನಿಮ್ಗೆ ಆ ನಾಟ್ಯ ಸರಸ್ವತಿ ಬಗ್ಗೆ? ನಾನು ಅಲ್ನೋಡಿ, ಆ ನಾನು ಅನ್ನೋ ಅಹಮ್ಮಿಂದಾನೇ ಇಷ್ಟೊತ್ವರೆಗೂ ಮಾತಾಡಿದ್ದು. ನಿಮ್ ಮಾತನ್ನ ನಾನು ಖಂಡಿಸ್ತಾ ಇದ್ದೀನಿ. ಈ ಮಹಾತಾಯಿ ಹೆಸರನ್ನ ಉಚ್ಚರಿಸೋದಕ್ಕೂ ಕೂಡ ಒಂದು ಘನತೆ ಇರಬೇಕು ಸರ್. ನೀವು ಸಮಾಜದಲ್ಲಿ ಒಳ್ಳೆ ಸ್ಥಾನದಲ್ಲೇ ಇರಬಹುದು, ಆದ್ರೆ ನಾಟ್ಯಕ್ಕೋಸ್ಕರನೇ ಹುಟ್ಟಿ, ನಾಟ್ಯಕ್ಕೋಸ್ಕರನೇ ಜೀವನ ಮಾಡಿ, ಆ ನಾಟ್ಯಕ್ಕೋಸ್ಕರನೇ ಪ್ರಾಣ ಬಿಟ್ಟ ಆ ಮಹಾತಾಯಿ ಬಗ್ಗೆ ಮಾತಾಡೋ ಘನತೆ ನಿಮಗಿಲ್ಲ. ನಾಟ್ಯವನ್ನೇ ಉಸಿರಾಗಿಸಿಕೊಂಡಿದ್ದ ಕಲಾಸ್ವರೂಪಿಣಿ ಆತೆ. ಶಾಸ್ತ್ರೀಯ ನೃತ್ಯನ, ಆ ನಾಟ್ಯ ರೀತಿಯನ್ನ ಪ್ರಪಂಚದ ತುಂಬ ಸಾರಿ ಹೇಳ್ಬೇಕು ಅಂತಾನೆ ಜೀವಿಸಿದ ಕಲಾ ಸರಸ್ವತಿ ಆ ತಾಯಿ. ಆ ಕಲೆಯಲ್ಲೇ ಅವರ ಜೀವನವನ್ನ ಸಾರ್ಥಕ ಮಾಡ್ಕೊಂಡ್ರೆ ಹೊರತು ಬದುಕನ್ನ ನಾಶ ಮಾಡ್ಕೊಳ್ಳಿಲ್ಲ. ನಾಟ್ಯ ಅನ್ನೋದು ಚಟ ಅಲ್ಲ, ಒಂದು ಅನ್ವೇಷಣೆ, ಒಂದು ತಪಸ್ಸು. ಆ ಅನ್ವೇಷಣೆಯಲ್ಲಿ ಮಗ್ನರಾಗಿ, ಆ ತಪಸ್ಸಿನಲ್ಲಿ ಲೀನವಾಗಿ ಆ ನಟರಾಜ ಸ್ವಾಮಿಯ ಪಾದಕ್ಕೆ ಜೀವನಾನೇ ಸಮರ್ಪಿಸ್ಕೊಂಡ್ರು. ಅದು ಅರ್ಪಣೆ, ಭಾವನೆಗೆ ಕಾಣಿಸಿದ ಆತ್ಮಾರ್ಪಣೆ. ದಯವಿಟ್ಟು ಅವ್ರ ಬಗ್ಗೆ ಇನ್ಯಾವತ್ತೂ ಕೆಟ್ಟದಾಗ ಮಾತಾಡಬೇಡಿ ಸರ್. ಅಲ್ಲಿ ನೋಡೋಣ ಹುಡುಗಿ. ಏನ್ ಗೊತ್ತು ನಿಮ್ಗೆ ಆ ನಾಟ್ಯ ಸರಸ್ವತಿ ಬಗ್ಗೆ? ಈ ಮಹಾತಾಯಿ ಹೆಸರನ್ನ ಉಚ್ಚರಿಸೋದಕ್ಕೂ ಕೂಡ ಒಂದು ಘನತೆ ಇರಬೇಕು ಸರ್. ಏನಮ್ಮ, ಯಾಕೆ ಕೋಪದಲ್ಲಿದ್ಯಾ? ಇರಿಟೇಟ್ ಮಾಡ್ದ. ನನಗ್ ಬಂದಿದ್ದ ಕೋಪಕ್ಕೆ
ಬ್ಯಾಡ್ ಡೇ ಡ್ಯಾಡ್. ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು. ಏನಾಯ್ತು? ಅವನ ಮುಖ ನೋಡ್ಬೇಕಾಗ್ ಬಂತು. ನಿನ್ನ ಇಷ್ಟು ಇರಿಟೇಟ್ ಮಾಡಿದ್ದು ಯಾರಮ್ಮ? ಅವನೇ, ಆ ಗಗನ್. ಅವನಾ? ಅಂಥವನ್ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವನ ಬಗ್ಗೆ ನೆನೆಸ್ಕೊಂಡ್ರೇನೆ ನನಗ್ ಮೈ ಎಲ್ಲ ಉರಿಯುತ್ತೆ ಡ್ಯಾಡ್. ನನಗ್ ಕೂಡ ಇವತ್ತು ಬ್ಯಾಡ್ ಡೇನೆ. ಏನಾಯ್ತು? ನಿನ್ ದೊಡ್ಡಮ್ಮ ಶೋಭಾದು ಒಂದು ಕಾರ್ಯಕ್ರಮ ಇತ್ತಲ್ವಾ, ಅಲ್ಲಿ ಒಂದು ಹುಡುಗಿ ನನ್ನ ಎದುರು ಹಾಕೊಂಡು ನನ್ನ ಮುಂದೆನೆ ವಾದ ಮಾಡಿದ್ಲು. ನನ್ನ ಮೂಡೆಲ್ಲ ಹಾಳು ಮಾಡಿದ್ಲು. ಈಗ್ಲೂ ಕೂಡ ಕಣ್ಮುಂದೆ ಆ ಹುಡುಗಿನೇ ಕಾಣಿಸ್ತಿದ್ದಾಳೆ. ಅಷ್ಟು ಡಿಸ್ಟರ್ಬ್ ಮಾಡಿದ್ಲು. ಅಣ್ಣ, ನೀವು ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ನಿಮ್ಮ ನೋಡಿದ್ರೇನೆ ಅರ್ಥ ಆಗುತ್ತೆ. ಅದಕ್ಕೆ ಕಾಫಿ ತಂದೆ. ಥ್ಯಾಂಕ್ ಯು ವೆರಿ ಮಚ್. ತಗೋ. ಅಯ್ಯ ನಮಸ್ಕಾರ. ಓ, ನೀವಾ? ಬನ್ನಿ ಕೂತ್ಕೊಳ್ಳಿ. ಸರಿ ಅಯ್ಯ. ಪರವಾಗಿಲ್ಲ, ಕೂತ್ಕೊಳ್ಳಿ. ಹುಡುಗರ ಫೋಟೋ ತಗೊಂಡ್ ಬಂದಿದ್ದೀನಿ. ತೋರಿಸಿ. ಇದನ್ನ ತಗೊಳ್ಳಿ. ಹುಡುಗ ಫಾರಿನಲ್ಲಿ ಒಂದ್ ದೊಡ್ಡ ಕಂಪನಿಲಿ ಸಿಇಒ ಆಗಿದ್ದಾನೆ. ನೋಡೋಕಂತೂ ತುಂಬಾ ಚೆನ್ನಾಗಿದ್ದಾನೆ. ಹೈಟ್ ಆಗಿ ಕೂಡ ಇದ್ದಾನೆ. ಚೆನ್ನಾಗಿದ್ದಾನೆ. ತಂಗೆಮ್ಮ ನೋಡು. ನನ್ ಮಗಳು ಮದ್ವೆ ಮಾಡ್ಕೊಂಡು ಫ್ಲೈಟ್ ಅಲ್ಲಿ ಡ್ರೈ ಅಂತ ಹಾರ ಹೋಗ್ತಾಳೆ. ಅತ್ತೆ ನೋಡಿ ಹೇಗಿದ್ದಾನೆ. ಚೆನ್ನಾಗಿದ್ದಾನಮ್ಮ. ಹಾ, ಬಿಂದು ಹೇಗಿದ್ದಾನೆ? ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ನಂಗೂ ಇಷ್ಟ ಆದಾಗೆ. ಮದುವೆ ಹುಡುಗಿ ನೀನಲ್ಲ ಇಂದು. ಇಂದು ನೋಡು, ಫಾರಿನ್ ಸಂಬಂಧ ಅಂತೆ. ಹುಡುಗ ಹೇಗಿದ್ದಾನೆ? ಹಾ, ನಿಮ್ಮಿಷ್ಟನೇ ನನ್ನಿಷ್ಟ. ಇನ್ನೇನು, ಈ ಸಂಬಂಧನೇ ಓಕೆ ಮಾಡೋಣ. ನನಗಿಷ್ಟ ಇಲ್ಲ. ಹಾ, ಅದ್ಯಾಕೆ ಅದ್ಗೆ? ನನ್ ಮಗಳು ಫಾರಿನ್ಗೆ ಹೋಗೋದ್ ನಿನಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ. ಯಾಕೆಂದ್ರೆ ಮದ್ವೆ ಮಾಡಿ ಫಾರಿನ್ ಕಳಿಸ್ತಾರೆ. ಫಾರಿನ್ಗೆ ಹೋದ್ಮೇಲೆ ಮತ್ತೆ ಯಾವಾಗ ಬರ್ತಾಳೆ? ಬಂದ್ರೂ ತನ್ನ ಇಡೀ ಜೀವನದಲ್ಲಿ ಎಷ್ಟು ಸಲ ಬರ್ತಾಳೆ? ಅಮ್ಮಮ್ಮ ಅಂದ್ರೆ ಒಂದು 10 ಸಲ ಬರ್ಬೋದಾ? ಅಷ್ಟೇ ಅಲ್ಲ ಭಾವ, ನಾವು ಪ್ರಾಣಕ್ಕೆ ಪ್ರಾಣ ಅಂತ ಬೆಳೆಸಿದ ಮಗಳನ್ನ ದೂರ ಮಾಡಿ ಎಲ್ಲಿಗೋ ಕಳಿಸಿ ಮನಸ್ಸು ಗಟ್ಟಿ ಮಾಡಿಕೊಂಡು ಯಾವಾಗ ಬರ್ತಾಳೆ ಅಂತ ಎದುರು ನೋಡ್ತಾ ಇರಬೇಕು. ನಮ್ಗಾಗಿರಕ್ಕಾಗತ್ತಾ? ಈ ಮನೆಯ ಮೊದಲನೇ ಮಗಳು ಇಂದು. ಅವಳನ್ನ ನೋಡ್ದೆ ನೀವೆಲ್ಲ ಇರ್ಬೋದು ಏನೋ, ಆದ್ರೆ ನನಗ್ ಮಾತ್ರ ಇರಕ್ಕಾಗಲ್ಲ. ತಪ್ಪಾಗಿ ತಿಳ್ಕೊಬೇಡಿ. ನಾನು ಇಂದು ಮೇಲಿರೋ ಪ್ರೀತಿಯಿಂದ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ. ಅತ್ತೆ, ನಿಮ್ಮ
ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅತ್ತೆ. ನನಗೋಸ್ಕರ ಈ ಸಂಬಂಧನ ಬೇಡ ಅಂತ ಹೇಳ್ಬೇಡಿ. ನಿಮ್ಗೆ ಇಷ್ಟ ಇದ್ರೆ ಮಾಡೋಣ. ನನಗೆ ನನ್ನ ಖುಷಿ ಸಂತೋಷಕ್ಕಿಂತ ನಿಮ್ಮೆಲ್ಲರ ಖುಷಿನೇ ತುಂಬಾ ಮುಖ್ಯ. ಅಪೂರ್ವ, ಬಾಬಾ, ಈ ಮನೇಲಿರೋರೆಲ್ಲರ ಬಗ್ಗೆ ನಿನಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ನಿನಗೆ ಹೇಗನ್ಸುತ್ತೋ ಹಾಗೆ ಮಾಡು. ತಂಗ್ಯವಂಗ ಓಕೆನಾ? ಅತ್ತಿಗೆ ಏನ್ ಹೇಳ್ತಾಳೋ ಹಾಗೆ ಆಗ್ಲಿ ಅಣ್ಣ. ಪೂಜಾರ್ರೆ, ಒಳ್ಳೆ ಲೋಕಲ್ ಸಂಬಂಧ ಯಾವ್ದಾದ್ರು ಇದ್ರೆ ನೋಡಿ. ಹಾಗೆ ಆಗ್ಲಿ ಅಯ್ಯ. ಒಳ್ಳೇದು. ಅಪೂರ್ವ ಈ ಕುಟುಂಬದವ್ರ ಮೇಲೆ ಕೋಪ ತೋರಿಸ್ತಿದ್ದಾಳ, ಪ್ರೀತಿ ತೋರಿಸ್ತಿದ್ದಾಳ, ಒಂದು ಅರ್ಥ ಆಗ್ತಿಲ್ಲ. ಹೇ ಹಾಯ್, ಹೇಳೋ. ಈಗಷ್ಟೇ ಪಾರ್ಕಿಗೆ ಬಂದೆ. ಹಾಂ, ಕಾರ್ ಹೊರಗಡೆ ಪಾರ್ಕ್ ಮಾಡಿದ್ದೀನಿ. ಬೆನ್ಸ್ ಅಲ್ಲ ಕಣೋ, BMW ತಗೊಂಡು ಬಂದೆ. ಹಾಂ, ನೆನ್ನೆ ನೈಟ್ ಪಾರ್ಟಿ ತುಂಬ ಚೆನ್ನಾಗಾಯ್ತು. ಬಿಲ್ ಏನೋ 1,00,000 ಅಷ್ಟೇ ಅಲ್ವಾ? ನನ್ಗದೆಲ್ಲ ಕಾಮನ್ ಅಲ್ವೇನೋ. ಹೇ ಹಾಯ್. ಏಯ್, ಬೈ ದ ವೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀನಿ, ಬರ್ತೀಯಾ? ಮಲೇಷ್ಯಾಗೆ ಬರ್ತೀಯಾ? ಇದನ್ನೇ ನಮ್ಮೂರಲ್ಲಿ ಓವರ್ ಆಕ್ಟಿಂಗ್ ಅಂತಾರೆ. ಮತ್ತೆ ಫೇಲು. ಓ ಶಿಟ್, ಎಲ್ಲಿದ್ಯಾ ಬ್ರೋ? ಅಪ್ಪ, ಬ್ರೋ. ಏಯ್, ಡರ್ಟಿ ಫೆಲೋ. ಡರ್ಟಿ ಫೆಲೋನಾ? ಯಾರು? ನೀನೇ ಕಣೋ ಡರ್ಟಿ ಫೆಲೋ. ನಾನೇನ್ ಮಾಡ್ದೆ ಬ್ರೋ? ಏನ್ ಮಾಡ್ದೆ ಅಂತನ? ಒಂದ್ಸಲ ನಿನ್ ಶೂ ನೋಡ್ಕೋ. ಇದಾ? ಇಟ್ಸ್ ವೆರಿ ಕಾಮನ್ ಬ್ರೋ. ಶೂನಲ್ಲಿ ಮಣ್ಣು, ಮನ್ಸೊಳಗೆ ಪ್ರೀತಿ, ವೆರಿ ಕಾಮನ್ ಅಲ್ವಾ? ಏನು ಕಾಮನ್? ಈ ಪ್ರಾಸನೆಲ್ಲ ನೀನು ಮನೆಯವ್ರ ಹತ್ರ ಇಟ್ಕೋ. ಓಕೆ ಓಕೆ ಓಕೆ. ನಿನ್ಗೆ ಎಷ್ಟು ಸಲ ಹೇಳ್ಬೇಕು? ಅಷ್ಟಕ್ಕೂ ನಿಂಗೆ ನೀಟ್ನೆಸ್ ಅನ್ನೋದೇ ಗೊತ್ತಿಲ್ವಾ? ಈ ತರ ಮಣ್ಣಿರೋ ಶೂ ಹಾಕೊಂಡು ಹೊರಗಡೆ ಪ್ರಪಂಚದಲ್ಲಿ ಹೇಗೆ ಓಡಾಡ್ತಾ ಇದೆಯಾ? ಯೂಸ್ಲೆಸ್ ಫೆಲೋ. ಬಾ ಬ್ರೋ. ಎಲ್ಲಿಗೆ? ಇರು. ಬೇಡ ಬೇಡ ಬೇಡ, ನನ್ನ ಕಾಲಲ್ಲಿರೋದು ನಾನೇ ತೊಳ್ಕೊತೀನಿ. ಕಮಾನ್, ವಾಶ್ ಮಾಡ್ಕೋ. ಓಕೆ, ಗುಡ್. ನನ್ನ ತಮ್ಮ ಅಂದ್ರೆ ಹೀಗಿರ್ಬೇಕು. ಥ್ಯಾಂಕ್ ಯು ಬ್ರೋ. ಹೇಯ್ ಹೇಯ್ ಹೇಯ್. ಏನಾಯ್ತು? ಕಲೆ ಆಗಿದೆ ಬ್ರೋ. ಕಲೆನಾ? ಎಲ್ಲಿ ಎಲ್ಲಿ? ಹಾಗೆ ಇರು, ಈಗ ಇಲ್ಲಿ ಹೇಳ್ತೀನಿ.
ಏನ್ ಬ್ರೋ ತೊಳೆಯೋಣವಾ ಅಥವಾ ಹಾಗೆ ಬಿಡೋಣ? ಏಯ್ ಅಮ್ಮ ಸೆಲೆಕ್ಟ್ ಮಾಡಿರೋ ಸೂಟ್ ಎಸಿ ಅಲ್ಲ, ಡ್ರೈ ವಾಶ್ ಕೊಡ್ತೀನಿ. ಸರಿ, ಓಕೆ. ಬ್ರೋ 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 ಒಂದ್ ನಿಮಿಷ, ನನಗೊಂದು ಡೌಟ್ ಇದೆ ಬ್ರೋ. ಏನು? ನೀನ್ ಪ್ರತಿ ವರ್ಷ ಇದೇ ಸಂಕ್ರಾಂತಿ ದಿನ ನಿನ್ ಚೈಲ್ಡ್ ಫ್ರೆಂಡ್ ಇದ್ದಾಳೆ ಅಲ್ವಾ? ಅದೇ ನಿನ್ ಭಾಷೆಲಿ ಹೇಳ್ಬೇಕು ಅಂದ್ರೆ ಮುಗುಳ್ನಗೆ. ಮುಗುಳ್ನಾಗೆ ಬರ್ಡೇ ಮಾಡ್ತೀಯಾ? ಅಲ್ಲಿ ತನಕ ಕ್ಲಾರಿಟಿ ಇದೆ. ಒಂದ್ ವೇಳೆ ಆ ಮುಗುಳ್ನಾಗೆ ನಿನ್ ಕಣ್ಮುಂದೆ ಬಂದ್ರೆ ಏನ್ ಮಾಡ್ತೀಯಾ? ಬ್ರೋ, ನನ್ ಕ್ವಶನಿಗೆ ಆನ್ಸರ್ ಮಾಡು. ಅವಳು ಕಣ್ಮುಂದೆ ಬಂದಾಗ್ಲೇ ನನಗೆ ಆನ್ಸರ್ ಸಿಗುತ್ತೆ. ಹೇ, ಕಾರಲ್ಲಿ ಕಳ್ತನ ಮಾಡಿದ್ದಾರೆ. ವಾಟ್? ಏನಾಯ್ತು ಬ್ರೋ? ವಾಟ್ ಇಸ್ ದಿಸ್? ನಾನು ಬ್ಯಾಕ್ ಸೀಟಲ್ಲೇ ಇಟ್ಟಿದ್ದೆ. ಇದು ಕಳ್ತನ ಅಲ್ಲ, ಯಾರೋ ಬೇಕು ಅಂತಾನೆ ನಿನ್ ಕಾರಿಗೆ ಬಂದು ಆ ಕೇಕ್ ತಿಂದು ಆ ಕೇಕ್ ಅನ್ನು ನಿನ್ ಕೋಟಿಗೆ ಒರೆಸಿದ್ದಾರೆ. ಕೇಕ್ ಹೋದ್ರೆ ಏನು, ಚಾಕ್ಲೇಟ್ಸ್ ಇದೆಯಲ್ಲ ಅಷ್ಟು ಸಾಕು. ಚಾಕ್ಲೇಟ್ಸ್ನ ಮಕ್ಳಿಗೆ ಹಂಚೋಣ ಬಾ.